ಹೆಲೋ ನಮಸ್ಕಾರ BVG ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಕಿಚನ್ ಒಳಗೆ ಮೊಮೋಸ್ ಮಾಡಿದ್ದೆ ನೋಡ್ರಿ, ಬಹಳ ಮಸ್ತ್ ಬಂತು. ಜೊತೆಗೆ ಒಂದು ಮೊಮೋಸ್ ಚಟ್ನಿನೂ ಮಾಡಿದ್ದೆ, ಅದು ರುಚಿಯಾಗಿ ಬಂತು. ಮತ್ತೆ ಸ್ಟೀಮ್ಡ್ ಮೊಮೋಸ್ ಆಗಿರೋದ್ರಿಂದ ಹೆಲ್ತಿಗೆ ಬಹಳ ಒಳ್ಳೇದು. ಹೆಂಗ್ ಮಾಡೋದು ಅಂತ ತಡ ಮಾಡ್ದಂಗೆ ಒಂದ್ಸರಿ ನೋಡ್ಕೊಂಬರ್ರಿ. ಮೊದಲಿಗೆ ಇಲ್ಲಿ ಮೊಮೋಸ್ ಚಟ್ನಿಗೆ ಒಂದು ಪಾತ್ರೆಗೆ 2 ಗ್ಲಾಸ್ ನೀರ್ ಹಾಕಿ 4 ಟೊಮೆಟೊ ಹಣ್ಣು, 4 ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ತುರಿ, ಸ್ವಲ್ಪ ಬೆಲ್ಲ ಇವೆಲ್ಲ ಸೇರಿಸಿ ಕುದಿಯಕ್ ಬಿಡೋಣ. ಇವಾಗ ಇದು ಚೆನ್ನಾಗಿ ಕುದಿತಾ ಐತಿ ನೋಡ್ರಿ. ಟೊಮೆಟೊ ಎಷ್ಟು ಸಾಫ್ಟ್ ಆಗೈತಿ. ಈಗ ನಾವ್ ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಕಾರ್ನ್ ಫ್ಲವರ್ಗೆ 2-3 ಸ್ಪೂನ್ ಆಗೋವಷ್ಟು ನೀರ್ ಹಾಕಿ ಅದ್ರ ಸ್ಲರಿನ ಇದಕ್ಕೆ ಹಾಕೋಣ. ಸ್ಲರಿ ಹಾಕಿದ್ಮೇಲೆ ಲಮ್ಸ್ ಆಗ್ಬಾರ್ದು ಅಂತ 2 ಸರಿ ಕಲಿಸಿ ಸ್ವಲ್ಪ ಹೊತ್ತು ಕುದಿಸಿ ತಣ್ಣಗಾಗೋದಕ್ಕೆ ಬಿಟ್ಟೆ ನೋಡ್ರಿ. ಈಗ ಮೊಮೋಸ್ ಮಾಡಕ ಹಿಟ್ಟು ನಾದಿಡೋಣ ನೋಡ್ರಿ. ಈ ಹಿಟ್ಟು ನಾದಕ್ಕೆ ಉಪ್ಪಾಗ್ಲಿ ಎಣ್ಣೆ ಆಗ್ಲಿ ಏನು ಯೂಸ್ ಮಾಡೋದು ಬೇಡ. ಇಲ್ಲಿ 2 ಕಪ್ ಮೈದಾ ಹಿಟ್ಟು ತಗೊಂಡ ನೋಡ್ರಿ. ಮೈದಾ ಹಿಟ್ಟಿಗೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ನಾದಿಡ್ತದ ನೋಡ್ರಿ. ನಾದಿದ್ ಕಣಕ ಹೆಂಗಿರ್ಬೇಕು ಅಂದ್ರೆ ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕಿದು. ಈಗ ಇದು ಹಿಟ್ಟು ನೆನಿಲಿ ಇಲ್ಲಿ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ವೆಜ್ ಮೊಮೋಸ್ ಆಗಿರೋದ್ರಿಂದ ಕ್ಯಾಬೇಜು, ಬೀನ್ಸು, ಕ್ಯಾರೆಟ್ ತಗೊಂಡನಿ. ನೀವು ಇದಕ್ಕೆ ಪನ್ನೀರ್ ತುರಿದು ಹಾಕ್ಬೋದು, ಹಸಿ ಬಟಾಣಿ ಹಾಕ್ಬೋದು, ಸಣ್ಣಗೆ ಹೆಚ್ಚಿ ಕ್ಯಾಪ್ಸಿಕಮು ಹಾಕ್ಬೋದು. ನಾನು ಅದು ಯಾವುದೋ ಹಾಕಿಲ್ಲ, ಮನೆಯಾಗಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇಂದನ ಮಾಡೇನಿ. ಆದ್ರೂ ಮೊಮೋಸ್ ಮಸ್ತ್ ಆಗಿದ್ವು ನೋಡ್ರಿ. ಇಲ್ಲಿ ಕ್ಯಾಬೇಜು, ಕ್ಯಾರೆಟ್, ಬೀನ್ಸು, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಸಣ್ಣಗೆ ಮಾಡ್ಕೊಂಡೆ. ಮೊಮೋಸ್ಗೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕಿಂತ ಚಾಪರ್ಗೆ ಹಾಕಿ ಸಣ್ಣ ಮಾಡಿದ್ರೇನ ನಮಗೆ ಸ್ಟಫಿಂಗಿಗೆ ಈಸಿ ಆಕತಿ. ನಾನು ತಗೊಂಡ್ರ ತರಕಾರಿ ಎಲ್ಲ ಸೇರಿ ಇವತ್ತು ಅರ್ಧ ಕೆಜಿ ಇರ್ಬೋದು. ಅಷ್ಟರಲ್ಲೇ ಒಂದು 25ರಿಂದ 30 ಮೊಮೋಸ್ ಆಗಿದ್ವು ನೋಡ್ರಿ. ಸ್ಟಫಿಂಗ್ ಒಂದ್ ದಿವಸ ಮುಂಚೆ ಮಾಡಿಟ್ರೆ ನಮಗೆ ಮೊಮೋಸ್ ಮಾಡಕ್ಕೆ ಈಸಿ ಆಗ್ತತಿ. ಇಲ್ದೇ ಇದ್ರೆ ಸ್ವಲ್ಪ ಟೈಮ್ ತಗೊಂತತಿ. ಇಲ್ಲಿ ಎಲ್ಲಾ ತರಕಾರಿನೂ ರೆಡಿ ಆತು. ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂತದೀನಿ. ಹಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡೆ ನೋಡ್ರಿ. ಈಗ ಒಂದು ಪ್ಯಾನ್ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋತನ ಬಾಡಿಸ್ತೇನೆ ನೋಡ್ರಿ. ಈರುಳ್ಳಿ ಹಸಿ ವಾಸನೆ ಹೋದ್ಮ್ಯಾಗ ರೆಡಿ ಮಾಡಿರ್ತಕ್ಕಂತ ಎಲ್ಲಾ ತರಕಾರಿ ಹಾಕಿ 5 ನಿಮಿಷ ಬಾಡಿಸ್ತೇನೆ ನೋಡ್ರಿ. ನಾವು ಮತ್ತೆ ಸ್ಟೀಮ್ನೆ ಮೊಮೋಸ್ ಬೇಯಿಸೋದ್ರಿಂದ ತರಕಾರಿ ಏನ್ ಜಾಸ್ತಿ ಕುಕ್ ಆಗೋದ್ ಬೇಡ. ಈಗ ನೋಡ್ರಿ ತರಕಾರಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಹಂಗ ಸ್ವಲ್ಪ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಇದಕ್ಕೂ 2 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲವರ್ ಸ್ಲರಿ ಹಾಕ್ತದಾನೆ. ಇದು ಹಾಕೋದ್ರಿಂದ ವೆಜಿಟೇಬಲ್ಸ್ ಗೆ ಒಂದು ಬೈಂಡಿಂಗ್ ಬರ್ತತಿ. ಮತ್ತೆ ರುಚಿಯಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ ನೋಡ್ರಿ. ಸ್ಲರಿ ಹಾಕಿದ್ಮ್ಯಾಗ ಜಾಸ್ತಿ ಬೇಯಿಸೋದ್ ಬೇಡ, 1 ನಿಮಿಷ ಬೇಯಿಸಿದ್ರೆ ಸಾಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ ಸ್ಟಫಿಂಗ್ ರೆಡಿ ಆಯ್ತು ನೋಡ್ರಿ. ಈಗ ನಾವು ಹಿಟ್ಟೇನ್ ಆದಿಟ್ಟಿದ್ವಲ್ರಿ, ಅದನ್ನ ಈ ತರ ಚಪಾತಿ ತರ ಉದ್ದಿ ಒಂದ್ ಮುಚ್ಚಳ ಸಹಾಯದಿಂದ ಮೊಮೋಸ್ ಎಲೆಗಳನ್ನ ತಕೋಬೇಕು ನೋಡ್ರಿ. ಈಗ ತಣ್ಣಗಾದಂತ ಸ್ಟಫಿಂಗ್ ನ ಈ ಎಲೆ ಒಳಗಿಟ್ಟು ಎಡಗಡೆಗೆ ಒಂದ್ಸರಿ ಪ್ರೆಸ್ ಮಾಡ್ಬೇಕು, ಬಲಗಡೆಗೆ ಒಂದ್ಸರಿ ಪ್ರೆಸ್ ಮಾಡ್ಬೇಕು. ಈ ತರ ಪ್ರೆಸ್ ಮಾಡ್ಕೊಂತ ಹೋಗಿ ಕೊನೆಗೆ ಹಿಂಗ ಕ್ಲೋಸ್ ಮಾಡ್ಬೇಕು ನೋಡ್ರಿ. ಈ ತರ ಮಾಡೋದ್ರಿಂದ ಮೊಮೋಸ್ ಗಂಟು ಆಗೋದಿಲ್ಲ. ನೀವು ಕಡುಬು, ಮೋದಕ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ರಿ. ನನಗೆ ಇದ ಈಸಿ ಅನಿಸ್ತು ನೋಡ್ರಿ. ಈಗ ಇನ್ನೂ ಒಂದ್ ಮಾಡಿ ತೋರಿಸ್ತದ ನೋಡ್ರಿ. ಫಸ್ಟ್ ತುದಿಗೆ ಒಂದ್ಸರಿ ಕೂಡಿಸಿ, ಆಮೇಲೆ ಎಡಗಡೆಗೆ ಒಂದ್ಸರಿ ಬಲಗಡೆಗೆ, ಒಂದ್ಸರಿ ಎಡಗಡೆಗೆ, ಒಂದ್ಸರಿ ಬಲಗಡೆಗೆ, ಈ ತರ ತುದಿ ತನ ತಗೊಂಡು ಹೋಗಿ